ಆಮೇಲೆ ಕೆರೆಗಳಿದ್ದಾವಲ್ಲ ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀರಾ? ರಸ್ತೆನಲ್ಲಿ ಮರ ಬಿದ್ದಿದೆ ಸರ್, ಮರಗಳೆಲ್ಲ ಅವೆಲ್ಲ ಟ್ರಾಫಿಕ್ ಪೊಲೀಸರು ರಾಜಕಾರಣ ಒತ್ತುವರಿ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. 33 ಖಾಯಂ ಟೀಮ್ಸ್ ಇದೆ, 13 ರ್ಯಾಪಿಡ್ ಟೀಮ್ಸ್ ಇದೆ. ನೋಡಪ್ಪ, ಈ ಮರಗಳನ್ನ ಕೂಡಲೇ ತೆರವು ಮಾಡಲಿಕ್ಕೆ 33 ಕಾಯಂ ಇದಾವೆ, ಟೀಮ್ಗಳಿದಾವೆ. ಆ ಟೀಮ್ಗಳು ಎಲ್ಲ ಕೆಲಸ ಮಾಡ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಅದು ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಮುನ್ನೆಲೆಗೆ ಬರುತ್ತೆ. ಹಿಂದಿನ ಅವಧಿಯಲ್ಲೂ ಕೂಡ ರಾಜಕಾಲುವೆ ತೆರವಿಗೆ ಸಾಕಷ್ಟು ಕ್ರಮಗಳಾಗಿತ್ತು, ಅದು ಅಲ್ಲಿಗೆ ನಿಂತಂಗಾಯ್ತು ಸರ್. ದೊಡ್ಡವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಅನ್ನೋದು ಇದೆ ಸರ್ಕಾರದಲ್ಲಿ ರಾಜಕಾಲುವೆ ವಿಚಾರದಲ್ಲಿ ಅನ್ನೋದು ಆರೋಪ ಮೊದಲಿಂದಲೂ ಇಲ್ಲ. ಯಾರು ಶ್ರೀಮಂತರು ಇಲ್ಲ, ಬಡವರು ಇಲ್ಲ. ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಒಂದೇ. ಕಾನೂನು ದೃಷ್ಟಿಯಲ್ಲಿ ಸರ್ಕಾರ ಯಾವತ್ತೂ ಕೂಡ ತಾರತಮ್ಯ ಮಾಡಲ್ಲ. ಬಡವರು ಅಂತ ತಾರತಮ್ಯ ಮಾಡಲ್ಲ. ಆಮೇಲೆ ನೋಡಪ್ಪ, ಕೇಳಿಲ್ಲಿ ಸುಮಾರು 4292 ಒತ್ತುವರಿಗಳಾಗಿದ್ದಾವೆ. ಅದರಲ್ಲಿ 2323 ಒತ್ತುವರಿಗಳನ್ನು ತೆರವುಗೊಳಿಸಿದೆ. 2326 ಒತ್ತುವರಿಗಳನ್ನು ತೆರವುಗೊಳಿಸಿದೆ. 4292 ಒತ್ತುವರಿಗಳಾಗಿದ್ದಾವೆ. ಇನ್ನೂ ಕೆಲವೆಲ್ಲ 50% ಆಗಿದೆ, ಇನ್ನ 50% ಆಗಿದೆ. ಇಲ್ಲ, ಒತ್ತುವರಿ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಸೂಚನೆಯನ್ನ ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ನೀವೆಲ್ಲ ಇಂಗ್ಲಿಷ್ನವ್ರ? ಡೇ ಆಫ್ಟರ್ ಟುಮಾರೋ ಐ ಆಮ್ ಗೋಯಿಂಗ್ round the Bangalore city along with D.K. Shiv-Kumar, who is a Bangalore Development Minister and also Deputy Chief Minister. So I visit all the places wherever affected areas are there, and wherever water is entered the roads and given problems to the public. And all those places I am visiting, and I will instruct the concerned officers to take up the work immediately. So there's an outrage on social media saying, in fact, BJP has also raised question on. I do not want to comment on social media. Social media is totally biased. Totally biased. ಓಕೆ, ಮಾತಾಡ್ತಾರೆ ಬಿಡಪ್ಪ. ಬಿಡಯ್ಯ, ಏನು ಮಾತಾಡ್ತಾರೆ ಅವರು ಪ್ರೆಸ್ ಮೀಟ್ ಅನ್ನ ಸಪರೇಟ್ ಆಗಿ ಮಾಡ್ತಾರೆ.